ಸಚಿವ ಸ್ಥಾನಕ್ಕೆ ಇವತ್ತು ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ನಮ್ಮ ಜೊತೆಗೆ ಶಿವಾನಂದ ಪಾಟೀಲ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಒಂದು ಅಚ್ಚರಿಯ ನಡೆ, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಏನಿದು ಅಂತ. ಈಗ ಬಸವ ಜಯಂತಿ ದಿವಸ ಯತ್ನಾಳ್ ಅವರು ಬಹಳ ಫಿಲ್ದಿ ಲ್ಯಾಂಗ್ವೇಜ್ನಲ್ಲಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋ ನಿಮ್ಮ ಎದುರಿಗೆ ನಾನು ಪ್ಲೇ ಮಾಡಿದ್ದೀನಿ. ಅದು ಯಾವುದೇ ಸಭ್ಯ ರಾಜಕಾರಣಿ ಮಾತನಾಡ್ತಕ್ಕಂಥ ಭಾಷೆ ಅಲ್ಲ. ಅದು ವೈಯಕ್ತಿಕವಾಗಿ ನನಗೆ ಹರ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ನಿರ್ಣಯವನ್ನು ನಾನು ತೆಗೆದುಕೊಂಡಿದ್ದೀನಿ. ರಾಜಕೀಯ ಅಂದ ಮೇಲೆ ಒಂದು ಲೆವೆಲ್ ತನಕ ಭಾಷೆ ಬೆಳೆಸುವಂತಹದ್ದಿದೆ. ಹಿಂದೆಯೂ ಕೂಡ ಸಾಕಷ್ಟು ರಾಜಕಾರಣಿಗಳು ಅದನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಈ ಮಟ್ಟಿನ ಕೀಳು ಮಟ್ಟದ ರಾಜಕಾರಣ ಅಥವಾ ಈ ರೀತಿಯಾದಂತಹ ವೈಯಕ್ತಿಕವಾದಂತಹ ರಾಜಕಾರಣ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಆ ನೋವಿಗೆ ನೀವು ರಾಜೀನಾಮೆ ನೀಡಿದ್ದೇನೆ ಅನ್ನುವಂತಹ 100% ನನಗೆ ಅದು ನನಗೆ ಹರ್ಟ್ ಆಗಿದೆ. ಅವ್ರ ಸವಾಲ ಸ್ವೀಕಾರ ಮಾಡಿದ್ದೀನಿ. ಇವತ್ತು ರಾಜಕಾರಣದಲ್ಲಿ ಜನ ನಿರ್ಣಯ ಮಾಡ್ತಾರೆ. ಅವರಾದ್ರೂ ಉಳಿಬೇಕು, ಇಲ್ಲ ನಾನಾದ್ರೂ ಉಳಿಬೇಕು. ಸ್ವೀಕಾರ ಮಾಡಿದ್ರೆ ಅವ್ರು ಈ ಸವಾಲ್ ಸ್ವೀಕಾರ ಮಾಡಿದ್ರೆ ಅವರಾದ್ರೂ ಉಳಿತಾರೆ. ಅಕಸ್ಮಾತ್ ಅವ್ರು ಉಳಿಲಿಲ್ದೇನೆ ನಾನು ಉಳಿತೀನಿ ಇಷ್ಟೇ. ಒಂದ್ ರೀತಿಯಾಗಿ ಯಾವ ಪಕ್ಷಕ್ಕೂ ಇದು ಸಂಬಂಧ ಇಲ್ಲ ಅಥವಾ ಸಿಎಂಗೂ ಕೂಡ ಸಂಬಂಧ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರಿ. ಹಾಗಾದ್ರೆ ಸಿಎಂ ಕರೆದು ಮಾತನಾಡುವಂತಹ ಕೆಲಸ ಏನಾರ ಆಗುತ್ತಾ? ನೀವೇನಾದ್ರೂ ಅವ್ರಿಗೆ ಉತ್ತರ ಕೊಡ್ತೀರಾ? ಮಾಡಲ್ಲ, ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಇದ್ರಲ್ಲಿ ಸಿಎಂ ದೇನ್ ರೋಲ್ ಇಲ್ಲ. ಶಿವಾನಂದ ಪಾಟೀಲ್ ಅವರ ಮುಂದಿನ ನಡೆ ಏನಾಗಿದೆ ಅಂತ? ಅಲ್ಲ, ನಾವು ಚುನಾವಣೆಗೆ ನಿಂತ್ರೆ ನಾನು ನಿಲ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳಿದ್ದೀನಿ. ಬಸವನ ಬಾಗೇವಾಡಿಯಲ್ಲಾದ್ರೂ ಆಯ್ತು, ಬಿಜಾಪುರದಲ್ಲಾದ್ರೂ ಆಯ್ತು. ಇದಿಷ್ಟು ಶಿವಾನಂದ ಪಾಟೀಲ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ದೀಪಾ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.